ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಎಲ್ಲರಿಗೂ ಕೂಡ ಬೆಳಗಿನ ಶುಭಾಶಯಗಳು, ಶುಭೋದಯ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಬೆಳಗ್ಗೆ ನಾನು ಒಂದು ಸುದ್ದಿಯನ್ನು ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ. ಅದು ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನು ಮೊಟಕುಗೊಳಿಸುವ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಈ ತೀರ್ಮಾನದ ಪ್ರಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಸಹಿ ಮಾಡುವ ಅಧಿಕಾರ ಇಲ್ಲ, ಅದನ್ನ PDOಗಳಿಗೆ ಕೊಡಲಾಗಿದೆ. ಯಾವುದೇ ಪರವಾನಗಿ ಇರಲಿ, ಈ ಸ್ವತ್ತು ಇರಲಿ, ಅದರ ಸಹಿ ಹೊಣೆಗಾರಿಕೆ ಅಧಿಕಾರಿಗಳಿದೆ. ಅಂದರೆ ಈ ಮೂಲಕ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡಲಾಗಿದೆ. ಅಧಿಕಾರವನ್ನು ಮೊಟಕುಗೊಳಿಸಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಹೊಣೆಗಾರಿಕೆಯನ್ನು ನೀಡಲಾಗಿದೆ. ಇದು ಬಹಳ ಅಪಾಯಕಾರಿಯಾದ್ದು. 1973ರಲ್ಲಿ ಬಂದ ಜಿಲ್ಲಾ ಪಂಚಾಯತ್ ಕಾನೂನು ಏನಿದೆ, ಆ ಕಾನೂನು ಅಧಿಕಾರ ವಿಕೇಂದ್ರೀಕರಣದ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಅಧಿಕಾರ ಕೇವಲ ವಿಧಾನಸೌಧದಲ್ಲಿ ಇದ್ದವರಿಗೆ ಕೊಡಬಾರದು, ಅದನ್ನು ಸಾಮಾನ್ಯ ಜನರವರೆಗೆ ತಲುಪಿಸಬೇಕು. ಈ ಒಂದು ಜಿಲ್ಲಾ ಪಂಚಾಯತ್ ಕಾನೂನು ಆಗ ದೇಶದ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆ ಎಂದು ಪರಿಗಣಿಸಲಾಗಿತ್ತು. ಆಗ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರು ಕರ್ನಾಟಕಕ್ಕೆ ತಮಗೆ ಬೇಕಾದವರನ್ನು ಕಳುಹಿಸಿ ಇಲ್ಲಿ ಈ ವ್ಯವಸ್ಥೆ ಹೇಗೆ ಜಾರಿಗೆ ಬರ್ತಿದೆ ಅಂಥೇಳಿ ಅವರು ಪರಿಶೀಲನೆ ನಡೆಸಿದರು. ಅದಾದ ಮೇಲೆ ಕೇಂದ್ರ ಸರ್ಕಾರ ಕೂಡ ಜಿಲ್ಲಾ ಪಂಚಾಯತ್ ಕಾನೂನನ್ನು ತಂದದ್ದು ನಮಗೆ ಗೊತ್ತಿದೆ, ಸಂವಿಧಾನದ ತಿದ್ದುಪಡಿಯ ಮೂಲಕ. ಇವತ್ತು ಈ ಕಾನೂನಿನ ಆಶಯಗಳಿಗೆ ಕೊಡಲಿ ಪೆಟ್ಟು ನೀಡಲಾಗಿದೆ. ಮತ್ತೆ ಬ್ಯೂರೋಕ್ರಸಿ ಏನಿದೆ, ಬ್ಯೂರೋಕ್ರಸಿಯನ್ನು ಗ್ರಾಮಾಂತರ ಮಟ್ಟದಲ್ಲಿ ಪವರ್ಫುಲ್ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳ ಅಧಿಕಾರವನ್ನು ಹತ್ಯೆ ಮಾಡಲಾಗಿದೆ. ಇದು ಅಪಾಯಕಾರಿಯಾಗಿದೆ. ಇದು ಕೇಂದ್ರದಿಂದ ಈಗ ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಬಂದಿದೆ. ಇವತ್ತಿನ ಕೇಂದ್ರ ಪ್ರಭುತ್ವಕ್ಕೂ ಕೂಡ ಜನಪ್ರತಿನಿಧಿಗಳಿಗಿಂತ ಅಧಿಕಾರಿಗಳ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇದೆ. ಈಗಿನ ಸರ್ಕಾರ ಜನಪ್ರತಿನಿಧಿಗಳಿಗೆ ಕನಿಷ್ಠ ಬೆಲೆಯನ್ನು ಕೂಡ ಕೊಡಲ್ಲ ಕೇಂದ್ರ ಸರ್ಕಾರ. ಅದು ಈಗ ಗ್ರಾಮ ಪಂಚಾಯಿತಿಯವರೆಗೆ ಬಂದು ತಲುಪಿದೆ. ಇದರ ಪರಿಣಾಮ ಏನಾಗುತ್ತೆ? ಒಂದು, ಯಾವುದೇ ಗ್ರಾಮ ಪಂಚಾಯಿತಿ ಅಧಿಕಾರವನ್ನು ಜನಪ್ರತಿನಿಧಿಗಳಿಂದ ಕಸಿದು ಅದನ್ನು ಅಧಿಕಾರಕ್ಕೆ ಕೊಡುವುದೇ ಜನತಂತ್ರ ವಿರೋಧಿಯಾದ. ಯಾಕೆಂದರೆ ಈ ಅಧಿಕಾರಿಗಳು ಯಾವ ಸರ್ಕಾರ ರಾಜ್ಯದಲ್ಲಿ ಇರುತ್ತೋ ಆ ಸರ್ಕಾರದ ಆದೇಶದಂತೆ ನಡೆಯುವಂಥದ್ದು. ಅಂದರೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲೂ ಕೂಡ ಶಾಸಕರು ಇನ್ನಷ್ಟು ಪವರ್ಫುಲ್ ಆಗ್ತಾರೆ. ಯಾಕೆಂದರೆ ಸ್ಥಳೀಯ ಶಾಸಕನ ನಿಯಂತ್ರಣದಲ್ಲಿ ಅಧಿಕಾರಿಗಳಿರ್ತಾರೆ, ಆದರೆ ಜನಪ್ರತಿನಿಧಿಗಳು ಹಾಗಾಗಿರಬೇಕು ಅಂತಾರೆ. ಈವನ್ ಗ್ರಾಮ ಪಂಚಾಯಿತಿ ಹಂತದಲ್ಲಿ ನೀವು ಪಕ್ಷವಾರು ಚುನಾವಣೆ ನಡೆಯೋದಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರ ಇದಕ್ಕೆ ಕೊಡುವ ಕಾರಣ ಏನು? ಒಂದು ನಿಮಿಷ ಆಲೋಚನೆ ಮಾಡಿ. ಸರ್ಕಾರ ಹೇಳುತ್ತೆ ಭ್ರಷ್ಟಾಚಾರವನ್ನು ಈ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಭ್ರಷ್ಟಾಚಾರವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ನಾವು ಈ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲಿನ ನಂಬಿಕೆ ಕಳೆದುಕೊಂಡು ಅಧಿಕಾರಿಗಳಿಗೆ ಕೊಡ್ತೀವಿ. ಇದರ ಉದ್ದೇಶ ಅಲ್ಲ, ಇದರ ಒಂದು ಹಿಡನ್ ಅಜೆಂಡಾ ಇದೆ. ಒಂದು, ಗ್ರಾಮ ಪಂಚಾಯಿತಿಗಳ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ನೇರವಾಗಿ ಶಾಸಕರ ಮಾತು ಕೇಳಬೇಕು ಅಂತಿಲ್ಲ, ಅಧಿಕಾರಿಗಳಿಗಾದರೆ ಅನಿವಾರ್ಯವಾಗಿ ಕೇಳಬೇಕು. ಅಂದರೆ ಶಾಸಕರ ಕೈಗೆ ಈ ಒಂದು ಪರವಾನಗಿ ಕೊಡುವಂಥದ್ದು, ಈ ಸ್ವತ್ತು ಸಹಿ ಹಾಕುವ ಅಧಿಕಾರವು ಏನಿದೆ ಅದನ್ನು ಗ್ರಾಮ ಪಂಚಾಯಿತಿ ಹೇಳಿದರೆ ತಮ್ಮ ಮಾತು ಕೇಳಲ್ಲ. ಎಂಥ ಕ್ಷುಲ್ಲಕ ದುಷ್ಟ ಮನಸ್ಸುಗಳು ನೋಡಿ ಈ ಸರ್ಕಾರ. ಸೊ ಆ ಕಾರಣಕ್ಕೆ ಅಧಿಕಾರಿಗಳಿಗೆ ಇದನ್ನು ವಹಿಸಿಕೊಡಲಾಗಿದೆ. ಸೊ ಈ ಮೂಲಕ ಗ್ರಾಮ ಹಂತದಲ್ಲಿರುವಂಥ ಜನತಂತ್ರ ಏನಿದೆ ಅದರ ಕಗ್ಗೊಲೆ ಆಗ್ತಾ ಇದೆ. ಅಧಿಕಾರ ವಿಕೇಂದ್ರೀಕರಣ ಇತ್ತಲ್ವ, ಅದು ಬಹಳ ಅದ್ಭುತವಾದ್ದು. ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಕೂಡ ಮೂಲ ಕಾನೂನು ಬಹಳ ಚೆನ್ನಾಗಿತ್ತು. ಅದರಲ್ಲಿ
ಈವನ್ ನ್ಯಾಯ ಪಂಚಾಯಿತಿ ಕೂಡ ಇತ್ತು. ಲೇಟರ್ ಸ್ಟೇಜ್ನಲ್ಲಿ ಆ ನ್ಯಾಯ ಪಂಚಾಯಿತಿಯನ್ನು ಕಿತ್ತಾಕಲಾಯಿತು. ಇದೇನೇ ಈ ದೇಶದ ಮೂಲ ಶಕ್ತಿ ಅಂತ. ಗ್ರಾಮದಲ್ಲಿ ಏನಿದೆ, ಗ್ರಾಮದ ಆಡಳಿತ ಆ ಗ್ರಾಮದಿಂದಲೇ ನಡೆಯಬೇಕು ಅನ್ನುವಂಥ ಒಂದು ಗ್ರಾಮವನ್ನು ಒಂದು ಯೂನಿಟ್ ಆಗಿ ಪರಿಗಣಿಸುವಂಥ ಅದು ಈ ದೇಶದಲ್ಲಿ ನಡೆದು ಬಂದಿತ್ತು. ಈ ದೇಶದಲ್ಲಿ ಇದಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ನೀವು ವೇದ ಕಾಲದಲ್ಲಿ ನಂತರ ನೀವು ಓಲ್ಗಾ ಗಂಗಾ ಅಂತ ಒಂದು ಕಾದಂಬರಿ ನೀವು ಓದಿದ್ರೆ, ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಕಾದಂಬರಿ. ಅದು ಕೂಡ ವೇದ ಕಾಲದ ನಂತರ ಭಾರತೀಯ ಪರಂಪರೆಯಲ್ಲಿ ಈ ಗ್ರಾಮ ಸ್ವರಾಜ್ಯ ಅನ್ನುವುದು ಹೇಗಿತ್ತು ಅನ್ನೋದನ್ನು ವಿವರಿಸಿ. ಅಲ್ಲಿ ಗಣಗಳಿದ್ದು, ಗಣಪತಿ ಇದ್ದ, ಗಣಪತಿ ಅನ್ನುವ ಹೆಸರು ಹಾಗೆ ಬಂತು ಅಂತ ನಂಬಲಾಗಿದೆ. ಅಂತಹ ವ್ಯವಸ್ಥೆಯನ್ನು ಈಗ ವಿಧಾನಸೌಧದ ಮಟ್ಟದಲ್ಲಿ ಗ್ರಾಮಗಳನ್ನು ಏನಿದೆ, ಗ್ರಾಮಗಳ ಅಧಿಕಾರವನ್ನು ನಿಯಂತ್ರಿಸುವಂಥ ಶಾಸಕರ ಕೈಗೆ ಎಲ್ಲ ಅಧಿಕಾರವನ್ನು ಕೊಡು. ಒಂದು ನೀವು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೋಡಿದರೆ ಪೊಲೀಸ್ ಟ್ರಾನ್ಸ್ಫರಿಂದ ಹಿಡಿದು, ತಹಶೀಲ್ದಾರ್ ಟ್ರಾನ್ಸ್ಫರಿಂದ ಹಿಡಿದು, ಬಿ ಡಿ ಒ ಟ್ರಾನ್ಸ್ಫರಿಂದ ಹಿಡಿದು ಪ್ರತಿಯೊಂದು ಅಧಿಕಾರಿಗಳು ಶಾಸಕರ ಬೇಕಾದವರಿಗೆ ಹಾಕಲಾಗುತ್ತೆ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜೆ ಡಿ ಎಸ್ ಇರಲಿ, ಅವರಿಗೆ ನಿಯಂತ್ರಣದಲ್ಲಿ ಇಟ್ಕೋತಾರೆ. ಅವರೇ ತುಂಡರ್ಸರು, ಪಾಳೆಗಾರರು. ಒಂದು ಕ್ಷೇತ್ರದಲ್ಲಿ ಶಾಸಕರೇ ಪಾಳೆಗಾರ. ಈಗ ಅವರ ಪಾಳೆಗಾರಿಕೆ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಿ ತಮಗೆ ಏನು ಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಕೂಡ ಗ್ರಾಮ ಪಂಚಾಯಿತಿ. ಮುಚ್ಚಿಬಿಡಿ ಗ್ರಾಮ ಪಂಚಾಯಿತಿಗಳನ್ನ, ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು. ನಿಮ್ಮ ಮುಖವಾಡ ಕಾಳಿಚಿ ಬೀಳಲಿ. ಅದಕ್ಕೆ ಬಂದು ಎಲ್ಲದಕ್ಕೂ ಶಾಸಕರು, ಇನ್ನೊಬ್ರು ಇಲ್ಲವೇ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯನ್ನು ರೂಪಿಸಿ ನಿಮ್ಮ ಹಣೆ ಬರುತ್ತೆ. ಏನು ಕನಿಷ್ಠ ಏನು ಗಾಂಧಿ ಹೇಳಿದ್ದೇನು? ಗಾಂಧಿಯ ಗ್ರಾಮ ಸ್ವರಾಜ್ಯದ ಕಲ್ಪನೆ ಏನು? ನೀವು ಗಾಂಧಿ ವಿರೋಧಿಗಳು ಮೊದಲು. ಬೇರೆ ಗಾಂಧಿ ಕಂಡ್ರೆ ಆಗಲ್ಲ. ನಿಮಗಾಗುವುದು ಏನು ಅಂತ ಅಂದರೆ, ನೀವು ಅಧಿಕಾರವನ್ನು ನಿಯಂತ್ರಿಸಬೇಕು. ಭ್ರಷ್ಟಾಚಾರ, ಭ್ರಷ್ಟಾಚಾರ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಅನ್ನೋ ಕಾರಣಕ್ಕಾಗಿ ನೀವು ತೆಗಿತೀರಿ ಅಂದರೆ ನೆಗಡಿ ಆಗುತ್ತೆ ಅಂತಂದ್ರೆ ಮೂಗು ಕೊಯ್ದಂಗೆ. ಇದು ಬೇರೆ ಅಲ್ವೇ ಅಲ್ಲ. ನೆಗಡಿ ಬರ್ತಾ ಮೂಗು ಕೊಯ್ದಾಕ್ಬಿಡ್ತೀವಿ. ಎಲ್ಲಿಲ್ಲ ಭ್ರಷ್ಟಾಚಾರ? ನಿಮ್ಮ ಮೇಲೆ 40% ಭ್ರಷ್ಟಾಚಾರ ಇದೆಯಲ್ಲ. ಎಲ್ಲ ಅಧಿಕಾರ ಕಿತ್ಬಿಟ್ಟು ಚೀಫ್ ಸೆಕ್ರೆಟರಿ ಕೊಡೋಣ. ಶಾಸಕಾಂಗ ಪಕ್ಷದ ಅಧಿಕಾರ ಎಲ್ಲ ಕಿತ್ತಾಕ್ಕೊತೀರಾ ನೀವು? ಅದನ್ನು ಬ್ಯೂರೋಕ್ರಸಿ ಕೊಡ್ತೀರಾ? ಕಾರ್ಯಾಂಗಕ್ಕೆ ಕೊಡ್ತೀರಾ? ನೀವೆಲ್ಲ ಮಾಡ್ತೀರಾ ಅದನ್ನು? 40% ಇದೆಯಲ್ಲಪ್ಪ ನಿಮ್ಮ ಮೇಲೆ ಈ ರೀತಿ ಆರೋಪಗಳು ಭ್ರಷ್ಟಾಚಾರದ್ದು. ಭ್ರಷ್ಟಾಚಾರ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಒಂದು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತೋ ಅಥವಾ ವಿಧಾನಸೌಧದ ಮಟ್ಟದಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತೋ ಹೇಳಿ ನೋಡೋಣ. ಸೊ ಈ ದೇಶದ ಮೂಲ ಶಕ್ತಿಯನ್ನು ನಾಶಪಡಿಸ್ತಾ ಇದ್ದೀರಿ ನೀವು. ಅದು ನಾಶ ಆಗ್ತಾ ಇದೆ. ಈ ಕ್ರಮ ಈಗ ತೆಗೆದುಕೊಂಡು ಕ್ರಮ ಅದರ ಒಂದು ಮುಂದುವರಿದ ಭಾಗ ಇದೆ. ಒಂದೊಂದೇ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದ್ದು ಜಿಲ್ಲಾ ಪಂಚಾಯಿತಿಗಳನ್ನ ಮುಗಿಸ್ಬಿಟ್ರು. ಜಿಲ್ಲಾ ಪಂಚಾಯಿತಿ ಕಾನೂನು ಬಂದಾಗ ಹಲವು ಜಿಲ್ಲಾ ಪಂಚಾಯಿತಿಗಳು ಅತ್ಯದ್ಭುತವಾಗಿ ಕೆಲಸ ಮಾಡ್ತಿದ್ವು. ಶಾಸಕರ ಕೆಳಗಡೆ ಉರಿಯ ಶುರುವಾಯಿತು. ಮೆಣಸಿನಕಾಯಿ ಇಟ್ಟಂಗೆ ಆಯಿತು. ತಮ್ಮ ಇನ್ವಾಲ್ವ್ಮೆಂಟ್ ನಡೆಯಲ್ಲ ಅಂತೇಳಿ ಜಿಲ್ಲಾ ಪಂಚಾಯಿತಿಯನ್ನು ಮುಗಿಸಿದ್ರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರ ಅಧಿಕಾರವನ್ನು ಮೊಟಕುಗೊಳಿಸ್ಬಿಟ್ಟು ಅದನ್ನು ಆ ಕಾರ್ಯನಿರ್ವಹಣೆ ಕಡೆ CEO ಅಂತಿದ್ರು, ಹೆಸರು ಚೇಂಜ್ ಮಾಡಿ ಅವ್ರಿಗೆ ಕೊಟ್ಟಿದ್ರು. ಏನು ಉಪಯೋಗ ಬರೆದಿರುವಂಥ ಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಬಂದು ನಿಂತು. ಇಡೀ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯಿತಿ ಒಳಗೆ ಯಾವ್ದಾವ್ದು ಬರಬೇಕು ಅನ್ನೋದಕ್ಕೆ ನಿಯಮಗಳಿವೆ. ಅದನ್ನು ಒಂದೊಂದೇ ಕಿತ್ಕೊಂಡ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಅಧಿಕಾರಿಗಳಿಗೆ ಕೊಟ್ಟು ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ನಾಶ ಆಗ್ಬೋದು. ತಾಲೂಕ್ ಪಂಚಾಯಿತಿ ಹೆಚ್ಚು ಅಧಿಕಾರನೇ ಇಲ್ಲ. ಈಗ ಗ್ರಾಮ ಪಂಚಾಯಿತಿ ಮೇಲೆ ಕಣ್ಣಾಕಿದೆ. ಯಾಕೆಂದರೆ ಬಹುತೇಕ ಗ್ರಾಮ ಪಂಚಾಯಿತಿ ಏನು ಕೇಂದ್ರದ ಅನುದಾನ ಬರುತ್ತಲ್ಲ, ಅದು ನೇರವಾಗಿ ಗ್ರಾಮ ಪಂಚಾಯಿತಿಗೆ ಬರುತ್ತೆ. ಕೇಂದ್ರ ಸರ್ಕಾರದ ಅನುದಾನ ಗ್ರಾಮ ಪಂಚಾಯಿತಿಗಳಿಗೆ ಬರುತ್ತೆ. ಅಲ್ಲಿ ಇವರ ಅಧಿಕಾರ ನಡೆಯಲ್ಲ. ಭಾಳಷ್ಟು ಗ್ರಾಮಗಳಲ್ಲಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇನಿದ್ದಾರೆ ಅವರು ಆ ಗ್ರಾಮವನ್ನು ಅರಿತವರು, ಸುಮ್ಮನೆ ಅಧ್ಯಕ್ಷರಾಗಲ್ಲ. ಸೊ ಅದನ್ನು ನಾಶಪಡಿಸುವ ಉದ್ದೇಶ ಏನು? ನೀವು ನಿಮ್ಮನ್ನು ನಂಬಬೇಕು, ಗ್ರಾಮ ಪಂಚಾಯಿತಿ ಸದಸ್ಯರು ನಂಬಾರ. ನೀವೆಲ್ಲ ಅಪ್ಪಟ ಪ್ರಾಮಾಣಿಕರು, ಹರಿಶ್ಚಂದ್ರನ ಮೊಮ್ಮಕ್ಕಳು. ಗ್ರಾಮ ಪಂಚಾಯಿತಿಯವರು ಮಾತ್ರ ಅವರು ಅಲ್ಲ, ಅವರು ಭ್ರಷ್ಟರು. ಭ್ರಷ್ಟತೆ ಅನ್ನೋದು ಕೇವಲ ಗ್ರಾಮಾಂತರ ಮಟ್ಟದಲ್ಲಿ ಇರಲ್ಲ ಸ್ವಾಮಿ. ಭ್ರಷ್ಟತೆ ಅನ್ನೋದು ಈಗ ಎಲ್ಲ ಕಡೆ ವ್ಯಾಪಿಸಿದೆ. ಅದನ್ನು ಪೋಷಿಸಿಕೊಂಡು ಬೆಳೆಸಿಕೊಂಡು ಬಂದವರು ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇವತ್ತು ಅಧಿಕಾರ ನಡೆಸ್ಬೋದು. ಸೊ ಈ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿಯನ್ನು
ಈ ರೀತಿ ನಾಶಪಡಿಸುವುದಿದೆಯಲ್ಲ, ಅದು ಗ್ರಾಮಾಂತರ ಪ್ರದೇಶದ ಒಂದು ಜನತಂತ್ರ ವ್ಯವಸ್ಥೆಯ ನಾಶ. ಅದು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಅಧಿಕಾರ ಮೊಟಕುಗೊಳಿಸಿದರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೂಡ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ಆಯಾ ಗ್ರಾಮಕ್ಕೆ ಏನು ಬೇಕು ಅನ್ನುವುದೇನಿದೆ ಅದು ಆ ಗ್ರಾಮದವರೇ ತೀರ್ಮಾನ ತೆಗೆದುಕೊಳ್ಬೇಕು. ಅದು ಈ ಒಂದು ಸಮಾಜದ ಒಂದು ಮೊದಲ ಘಟಕ ಇದೆಯಪ್ಪ, ಒಂದು ಕುಟುಂಬ. ಹಾಗೇನೆ ಕುಟುಂಬದ ಯಾವುದೋ ನಿರ್ಧಾರವನ್ನು ಬೇರೆಯವರು ತಗೊಳಕ್ಕಾಗತ್ತಾ? ನಮ್ಮ ಕುಟುಂಬದ ತೀರ್ಮಾನವನ್ನು ನಾವೇ ತೆಗೆದುಕೊಳ್ಳಿ ಅಲ್ವಾ? ಸೊ ಹೀಗಿರುವಾಗ ನೀವು ನಿಮ್ಮ ಕುಟುಂಬದ ತೀರ್ಮಾನವನ್ನು ಇನ್ನೊಬ್ಬರು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದೀವಿ. ಈ ವ್ಯವಸ್ಥೆ ಅಪಾಯಕಾರಿಯಾದದ್ದು, ಜನತಂತ್ರ ವಿರೋಧಿಯಾದದ್ದು. ಇದನ್ನು ಸರಿಪಡಿಸಬೇಕಾಗಿದೆ ನಾವು. ಏಕೆ ಭ್ರಷ್ಟತೆ ಇರ್ಬೋದು, ಐ ಡೋಂಟ್ ಡಿನೈ. ಕಾಲಕ್ರಮದಲ್ಲಿ ಹೋಗುತ್ತೆ. ಮೇಲ್ಗಡೆ ಭ್ರಷ್ಟಾಚಾರ ಹೋದರೆ, ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ಹೋದರೆ ಆವಾಗ ಭ್ರಷ್ಟಾಚಾರ ಗ್ರಾಮ ಪಂಚಾಯಿತಿಯಲ್ಲಿ ಹೋಗುತ್ತೆ. ಭ್ರಷ್ಟಾಚಾರ ಬದುಕಿನ ಭಾಗ ಆಗ್ಬಿಟ್ಟಿದೆ. ಭ್ರಷ್ಟಾಚಾರದ ಹಲವು ಮುಖಗಳಿವೆ. ಒಂದು ಮಾನಸಿಕ ಭ್ರಷ್ಟಾಚಾರ ಅದು ಇದೆ. ಅದನ್ನು ಹೇಗೆ ಹೋಗಲಾಡಿಸ್ತೀರಿ? ಅಥವಾ ಕೇವಲ ಗ್ರಾಮ ಹಂತದಲ್ಲಿ ಮಾತ್ರ ಭ್ರಷ್ಟಾಚಾರ ರಹಿತ ಆಡಳಿತ ಇರಬೇಕು ಅಂತ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ದಟ್ ಇಸ್ ಒನ್ ಪಾರ್ಟ್. ಎರಡನೇದು ಬ್ಯೂರೋಕ್ರಸಿ. ಬ್ಯೂರೋಕ್ರಸಿಯಲ್ಲಿ ಭ್ರಷ್ಟಾಚಾರ ಇಲ್ವಾ? ಬ್ಯೂರೋಕ್ರಸಿಯ ಮೂಲವೇ ಭ್ರಷ್ಟಾಚಾರ ಅಲ್ವಾ? ಬಹಳಷ್ಟು ಅಧಿಕಾರಿಗಳನ್ನು ನಾನು ನೋಡಿದ್ದೇನೆ. ಅವರು ಅಧಿಕಾರದ ಅವಧಿಯಲ್ಲಿ ಯಾವ ರೀತಿ, ನಾನು ಬಹಳಷ್ಟು ಜನ ಪ್ರಾಮಾಣಿಕರು ಅಂತ ಅಧಿಕಾರಿಗಳು ಅವ್ರು ರಿಟೈರ್ ಆದ್ಮೇಲೆ ಎಂಥವ್ರು. ಒಬ್ಬ IPS ಅಧಿಕಾರಿ ಇದ್ದರು, ನನಗೆ ಬಹಳ ಆತ್ಮೀಯರಾಗಿದ್ದರು. ನಾನು ಅವರು ಆಗಾಗ ಮೀಟ್ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ನಾವಿಬ್ಬರು ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾ ಇದ್ದೆ. ಅವರು ರಿಟೈರ್ ಆದಮೇಲೆ ನನ್ನನ್ನು ಒಂದು ದಿವಸ ಮನೆಗೆ ಬನ್ನಿ ಅಂತ ಕರೆದರು. ಅವರು ಕೋರ್ಮಂಗಲದಲ್ಲಿ ಮನೆ ಕಟ್ಟಿದ್ದರು. ನಾನು ಒಂದು ದಿನ ನನ್ನದು ಒಂದು ಮೊಪೆಡ್ ಇತ್ತು, ಲೂನಾ ಅಂತ ಬರ್ತಾ ಇತ್ತು ಆ ಟೈಪ್ ಗಾಡಿ. ಅದನ್ನು ಹತ್ಕೊಂಡು ಹುಡ್ಕೊಂಡು ಆವಾಗ ಕೋರ್ಮಂಗಲ ಇಷ್ಟು ಬೆಳೆದಿರಲಿಲ್ಲ. ನಾನು ಹಲವು ವರ್ಷಗಳ ಹಿಂದಿನ ಮಾತನ್ನು ಹೇಳ್ತಾ ಇರೋದು. ನಾನು ಅವರ ಮನೆಗೆ ಹೋದಾಗ ನನ್ನ ನಂಬಿಕೆಯ ಬುಡ ಇದೆಯಾದೆ ಅಲುಗಾಡಿ ಹೋಯಿತು, ಬಿದ್ದೋಯ್ತು. ಯಾಕಂದರೆ ಅವ್ರ ಮನೆಯ ಒಳಗಡೆ ಟೆನ್ನಿಸ್ ಕೋರ್ಟ್ ಇತ್ತು, ಸ್ವಿಮ್ಮಿಂಗ್ ಪೂಲ್ ಇತ್ತು, ಮನೆ ಅರಮನೆ ಇದ್ದಾಗಿತ್ತು. ಒಬ್ಬ ಪ್ರಾಮಾಣಿಕವಾದ ಮನುಷ್ಯ ಇಷ್ಟೆಲ್ಲ ಆಸ್ತಿ ಮಾಡೋಕ್ಕೆ ಸಾಧ್ಯನಾ? ಅವ್ರಿಗೆ ಬರೋ ಸಂಬಳದಲ್ಲಿ ನಾಟ್ ಎಟ್ ಆಲ್ ಸಾಧ್ಯನೇ ಇಲ್ಲ. ಅಂದರೆ ಅವರು ಭ್ರಷ್ಟರಾಗಿದ್ದರು. ಆದರೆ ಅವರು ನನ್ನ ಜೊತೆ ಭ್ರಷ್ಟತೆಯ ಬಗ್ಗೆ ಮಾತಾಡ್ತಾರೆ. ವಿಧಾನಸೌಧ ಹಂತದಲ್ಲಿ ಇಂಥ ಭ್ರಷ್ಟತೆ ಇರುವಾಗ ಯಾವುದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭ್ರಷ್ಟ, ಸದಸ್ಯರು ಭ್ರಷ್ಟ, ಅವರ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅನ್ನೋ ಹೊಡೆಯೋದೇ ಅಪಾಯಕಾರಿ. ಇದನ್ನು ಯಾವ ರಾಜಕೀಯ ಪಕ್ಷಗಳು ವಿರೋಧಿಸಲ್ಲ. ಕಾಂಗ್ರೆಸ್ ವಿರೋಧಿಸಲ್ಲ, ಯಾಕಂದರೆ ಅವ್ರ ಶಾಸಕರಿಗೆ ಬೇಕು ಅಧಿಕಾರ. JDS ವಿರೋಧಿಸಲ್ಲ. BJP ಅಂತೂ ಇದರ ಪಾಲುದಾರ ಆಗಿದೆ. ಇಡೀ ರಾಜಕೀಯ ವ್ಯವಸ್ಥೆ ನಾಶ ಎದ್ಬಿಟ್ಟು ಅಧಿಕಾರ ವಿಕೇಂದ್ರೀಕರಣದ ಕನಸನ್ನು ನಾಶಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಇದನ್ನು ಪ್ರಶ್ನಿಸಬೇಕಾಗಿದೆ. ಇದನ್ನು ನ್ಯಾಯಾಲಯಗಳು ಕೂಡ ಪ್ರಶ್ನಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಜನತಂತ್ರವನ್ನು ಉಳಿಸುವ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣ ಆಗಲೇಬೇಕು. ಅಧಿಕಾರ ಕೇವಲ ವಿಧಾನಸೌಧದಲ್ಲಿ ಶಾಸಕರಿಗೆ ಮಾತ್ರ ಅಧಿಕಾರ ಅಲ್ಲ. ಅಧಿಕಾರವನ್ನು ಸಾಮಾನ್ಯ ಜನರಿಗೆ ಕೊಟ್ಟಾಗ ಮಾತ್ರ ಜನತಂತ್ರ ರೂಪುಗೊಳ್ಳುತ್ತೆ. ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದವನು ವಿಧಾನಸೌಧವರೆಗೆ ಬರ್ಬೋದು. ಆ ಟ್ರೈನಿಂಗ್ ಸಿಗುತ್ತೆ. ಇದೆಲ್ಲ ನಾಶಪಡಿಸುವ ಈ ಸರ್ಕಾರದ ಇದೇನಿದೆ, ಈ ತೀರ್ಮಾನ ಏನಿದೆ, ಇದನ್ನು ಎಲ್ಲರೂ ವಿರೋಧಿಸಬೇಕು ಅಂತ ಹೇಳ್ತಾ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.